ಹಲೋ. ರೈಸ್ ಡೈಲಿ ರೈಸ್ ಅಂತ ಅಂದ್ಕೊಂಡಾಗ ಇವತ್ತು ಏನು ಮಾಡೋಣ ವೆರೈಟಿಯಾಗಿ ರೈಸಲ್ಲಿ ಅಂತ ಥಾಟ್ ಬಂದಾಗ ಇವಾಗ ನಾವು ತೋರಿಸ್ತಾ ಇರೋ ಡಿಶ್ ಮಾಡ್ಬೋದು. ಇದರ ಹೆಸರು ಲಾಸ್ಟಲ್ಲಿ ಹೇಳ್ತೀವಿ. ಓಕೆ, ಸಸ್ಪೆನ್ಸ್ ಬೇಡ. ಇವಾಗ ನಾವು ಮಾಡ್ತಾ ಇರೋ ಡಿಶ್ ಹೆಸರು ಅಕ್ಕಿ ಉಸ್ಲಿ ಅಂತ. ರೆಡಿ? ಮಮ್ಮಿ ಇದು ಎಷ್ಟು ಅಕ್ಕಿ? ಒಂದು ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ. ಇದು ಪಾವು ಗ್ಲಾಸ್ ಅಷ್ಟಾ? ಹೌದು. ಎಷ್ಟು ಜನಕ್ಕೆ ಅಡುಗೆಗೆ ಆಗಕ್ಕೆ ಇದು? 3 ಮೆಂಬರ್ಸ್ಗೆ ಆಗುತ್ತೆ. ಓಕೆ. ಇದ್ರದ್ದು ಕುಕ್ಕಿಂಗ್ ಟೈಮ್ ಎಷ್ಟು? 20 ಮಿನಿಟ್ಸ್. ಯೂಶಲಿ ಅನ್ನ ಅಂದರೆ ಕುಕ್ಕರಲ್ಲಿ ಮಾಡ್ತಾರಲ್ಲ, ಬಾಣಲಿಯಲ್ಲಿ ಮಾಡ್ತಿದ್ಯಾ ಇದು 20 ಮಿನಿಟ್ಸಲ್ಲಿ ಆಗುತ್ತಾ? ಆಗುತ್ತೆ. ಓಕೆ, ನೋಡೋಣ. ರೆಡಿ? ಈಗ ಮೊದಲು ಸ್ಟವ್ ಹಚ್ಕೊಂಡ್ಬಿಟ್ಟು ಬಾಣಲಿ ಇಟ್ಟಿದ್ದೀನಿ. ಬಾಣಲಿಲಿ ಅಕ್ಕಿನೂ ಹಾಕಿದ್ದೀನಿ. ಈ ಅಕ್ಕಿ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದು ತೊಳೆದು ಹಾಕಿರೋ ಅಕ್ಕಿನಾ? ಅಲ್ಲ, ಡೈರೆಕ್ಟ್ ಅಕ್ಕಿ ಬಾಕ್ಸಿಂದ ಹಾಕಿರೋ ಅಕ್ಕಿ. ಓಕೆ, ಹೌದು. ಅದನ್ನು ಫ್ರೈ ಮಾಡ್ಕೋಬೇಕು. ಫುಲ್ ಬ್ರೌನ್ ಆಗೋ ತನಕನ? ಇಲ್ಲ, ಒಂದು ಸ್ವಲ್ಪ ಇಡೀ ಬೆಚ್ಚಗಿಂತ ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕು. ಏನು ಇಡೀ ಬೆಚ್ಚಗೆ? ಇಡೀ ಬೆಚ್ಚ ಅಂದರೆ ಹಿಂಗೆ ಹಿಡಿತೀವಿ, ಅದು ಬೆಚ್ಚಗಾಗುತ್ತೆ ಕೈ. ಅದಕ್ಕಿಂತ ಒಂದು ಸ್ವಲ್ಪ ಚುರನ್ನ ಹಂಗೆ ಮಾಡ್ಕೋಬೇಕು. ಓಕೆ, ಸರಿ. ಯಾಕೆ ಅಂದರೆ ಅದರದ್ದು ಫ್ಲೇವರ್ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಪಲಾವು ಎಲ್ಲ ಮಾಡ್ತೀವಲ್ಲ, ಅದೇ ಥರ ಟೇಸ್ಟ್ ಆಗಿಬಿಡುತ್ತೆ. ಇದು ಸೂಪರ್ ಟೇಸ್ಟ್. ಸ್ವಲ್ಪ ವೆರೈಟಿ ಚೇಂಜ್ ಆಗೋಕ್ಕೆ ಹುರ್ಕೋತಾ ಇದೆಯಾ? ಕೈ ಹಿಡ್ಕೊಂಡಾಗ ಬೆಚ್ಚಗಾಗಕ್ಕೆ ಎಷ್ಟು ನಿಮಿಷ ಹುರಿದ್ರೆ ಇಡೀ ಬೆಚ್ಚ ಬರುತ್ತೆ? ಬಾಣಲಿ ಬಿಸಿ ಆದಮೇಲೆ ಒಂದು 3 to 4 ಮಿನಿಟ್ಸ್ ಹುರಿದ್ರೆ ಸಾಕು. ಇವಾಗ ಇದು ಬಂದಿದೆ ನೋಡಿ, ಬೆಚ್ಚಗಾಗಿದೆ ನೋಡಿ. ಎಲ್ಲ ಟಚ್ ಮಾಡ್ಕೊಂಡಿದೆ. ಹೌದು, ಬಂದಿದೆಯಲ್ಲ ಬಿಸಿ. ಇದೊಂದು ಚೂರಿಂಗ್ ತಿರುಗಿಸು. ರೈಟ್. ಈಗ ನೆಕ್ಸ್ಟ್ ಈಗ ಇದನ್ನು ತೊಳ್ಕೊಬೇಕು. ಇದು ಬಿಸಿ ಆಗಿರೋ ಅಕ್ಕಿನ ತೊಳ್ಕೊಬೇಕಾ? ಹೌದು. ಅವಾಗ ತಣ್ಣಗಾಗುತ್ತಲ್ವ? ಅದು ತಣ್ಣಗಾದ್ರೆ ಪರವಾಗಿಲ್ಲ, ಅದು ಟೇಸ್ಟ್ ಇರುತ್ತಲ್ಲ ಹುರಿದಿರೋದು, ಅದು ಚೆನ್ನಾಗಿರುತ್ತೆ. ನಾರ್ಮಲ್ ಅಡುಗೆಗೆ 2 ಸತಿ ತೊಳ್ಕೊತೀವಲ್ವ, ಆ ಥರ ತೊಳ್ಕೊಳ್ಬೇಕಾ? ಹೌದು. ಸುಮ್ಮನೆ ಅದ್ರ ಮೇಲೆ ಧೂಳು ಇರುತ್ತಲ್ಲ, ಅದೆಲ್ಲ ಹೋಗ್ಲಿಕ್ಕೆ. ಓಕೆ, ನೆಕ್ಸ್ಟ್ ಏನು ಮಾಡೋದು? ಅದೆಲ್ಲ ಹೇಳೋಣ. ಓಕೆ, ಸೊ ಇದಕ್ಕೆ ಬೇಕಾಗಿರೋದು ಎಷ್ಟೊಂದು ಐಟಮ್ಸ್ ಇದೆ. ಇಲ್ಲಿ ಡಿಫ್ರೆಂಟ್ ತರಕಾರೀಸು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದಾರೆ. ಬಟಾಣಿ, ಕ್ಯಾರೆಟ್, ಬೀನ್ಸ್, ಈರುಳ್ಳಿ. ಆಮೇಲೆ ಒಗ್ಗರಣೆಗೆ ಶುಂಠಿ, ಕರಿಬೇವು, ಕೊತ್ತಂಬರಿ, ಮೆಣಸಿನ್ಕಾಯಿ. ಈ ವೆಜಿಟೇಬಲ್ಸ್ ಜೊತೆ ಆಲೂಗಡ್ಡೆನೂ ಇದೆ. ಎಷ್ಟು ಹುಳಿ ನೆನೆ ಹಾಕಿದ್ಯಾ ಮಮ್ಮಿ? ಇಷ್ಟು, ಈ ಸೈಜಷ್ಟು ಹುಳಿ, ಚಿಕ್ಕ ಬಾಲಷ್ಟು ಹುಳಿ ಇಲ್ಲಿ ನೆನೆ ಹಾಕಿದ್ದಾರೆ. ಒಗ್ಗರಣೆಗೆ ಉಳಿದಿದ್ದು ಉಪ್ಪು, ಕಡಲೆಬೇಳೆ, ಸಾಸಿವೆ, ಜೀರಿಗೆ, ಶೇಂಗಾ, ಬೆಲ್ಲ, ಹಿಂಗು, ಅರಿಶಿನ. ಸೊ ಇಷ್ಟು ಹಾಕ್ಕೊಂಡಿದ್ದಾರೆ. ಆಮೇಲೆ ಈ ಲೋಟದಲ್ಲಿ 1 ಅಳತೆಯಷ್ಟು ಅಕ್ಕಿ ತಗೊಂಡಿದ್ದಕ್ಕೆ 3.5 ಅಳತೆಯಷ್ಟು ನೀರು ತಗೊಂಡಿದ್ದಾರೆ. ಅಕ್ಕಿಗೆ 1:3 ರೈಸು. ಉಳಿದಿರೋ 1/2 ಅಳತೆ ಈ ತರಕಾರಿ ಎಲ್ಲ ಬೇಯೋಕ್ಕೋಸ್ಕರ ತಗೊಂಡಿರೋ ನೀರು. ಸೊ ಈಗ ಬಾಣಲಿಯಲ್ಲಿ ಆ್ಯಸ್ ಯೂಶುವಲ್ ಮಮ್ಮಿದು 50 ಗ್ರಾಮ್ ಎಣ್ಣೆ, ಆಮೇಲೆ ಬಿಸಿ ಆದಮೇಲೆ ಒಗ್ಗರಣೆ. ಈ ತರಕಾರಿಗಳು ಇದೇ ತಗೋಬೇಕಾ ಮಮ್ಮಿ, ಇಲ್ಲ ನಮ್ಗೆ ಇಷ್ಟ ಬಂದಿದ್ದು ತಗೋಬೋದಾ? ಹೀರೆಕಾಯಿ, ಸೋರೆಕಾಯಿ ಅಂಥವೆಲ್ಲ ಹಾಕಬಾರ್ದು, ಚೆನ್ನಾಗಿರಲ್ಲ. ಇನ್ ಕೇಸ್ ಯಾವ್ದು ಹಾಕಬಹುದು? ಇದು ಹಾಕ್ಬೋದು. ಇದ್ರ ಜೊತೆ ಕ್ಯಾಪ್ಸಿಕಮ್ ಇದ್ದರೆ ಮಾತ್ರ ಹಾಕಬೇಕು. ಇನ್ನು ಉಳಿದಿರೋವೇನು ಚೆನ್ನಾಗಿರಲ್ಲ ಹಾಕಿದ್ರೆ. ಓಕೆ, ಇವು ಡೈರೆಕ್ಟಾಗಿ ಇವಾಗ ರಾ ವೆಜಿಟೇಬಲೇ ಅಲ್ಲಿ ಹಾಕಿ ಅಲ್ಲೇ ಕುದಿಸೋದು, ಕುಕ್ಕರಲ್ಲಿ ಏನು ಇಟ್ಕೊಂಡಿರಲ್ಲ? ಇಲ್ಲ, ಎಲ್ಲ ಫ್ರೈ ಮಾಡಿಬಿಟ್ಟು ಆಮೇಲೆ ಅಕ್ಕಿ, ನೀರು ಎಲ್ಲ ಹಾಕಿದ್ಮೇಲೆ ನಾವು ರುಚಿ ನೋಡ್ಕೋಬೇಕು ಅಕಸ್ಮಾತ್. ಈಗ ಈ ಹುಣಸೆ ಹಣ್ಣು ಬದಲು ನಿಂಬೆಹಣ್ಣು ಹಾಕ್ಬೋದಾ? ನಿಂಬೆಹಣ್ಣು ಸೂಟ್ ಆಗಲ್ಲ. ಸೊ ಇವಾಗ ಇಲ್ಲಿ ತಗೊಂಡಿರೋ ಐಟಮ್ಸ್ ಇರಬೇಕು ಮೋಸ್ಟ್ ಆಫ್ ಇಟ್, ಇಲ್ಲ ಅಂದರೆ ಈ ಅಡುಗೆ ಸ್ವಲ್ಪ ಡಿಫಿಕಲ್ಟ್. ಹೌದು.
ಇದೆಲ್ಲ ಕಾಲು ಇವೆಲ್ಲ ಸೇರಿದ್ರೆ ಒಂದು 1/4 kg ಆಗುತ್ತಲ್ಲ? ಆಗುತ್ತೆ. ಎಲ್ಲ ಒಂದೊಂದು ಕಪ್ ಅಷ್ಟು ತೊಗೊಂಡು 1 ಕಪ್ ಅಷ್ಟು. ಬಿಸಿ ಆಗಿದೆ, ಎಣ್ಣೆ ಬಿಸಿ ಆಗಿದೆ. ಈಗ ನಾವು ಜೀರಿಗೆ ಸಾಸಿವೆ ಹಾಕ್ತಾ ಇದ್ದೀವಿ. ಓಕೆ. ಈಗ ಶುಂಠಿ ಹಾಕ್ತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕಲ್ವಾ? ಬೆಳ್ಳುಳ್ಳಿ ಹಾಕೋರು ಹಾಕ್ತಾರೆ, ಆದರೆ ಅದ್ರ ವಾಸನೆ ಅಷ್ಟೊಂದು ಚೆನ್ನಾಗಿರಲ್ಲ. ನಾನಂತೂ ಬೆಳ್ಳುಳ್ಳಿ ತಿನ್ನಲ್ಲ ಇದರಲ್ಲಿ, ಸೊ ನಮ್ಮ ಮನೇಲಿ ಹಾಕಲ್ಲ. ನಮ್ಮ ಮನೆಗೆ ಇದಕ್ಕೆ ಹಾಕಲ್ಲ. ಕಡಲೆ ಬೀಜ ಹಾಕ್ತಾ ಇದ್ದೀನಿ. ಈಗ ಇದು ಒಂದು ಅರ್ಧ ಫ್ರೈ ಆಗಿದ ತಕ್ಷಣ ಕಡಲೆಬೇಳೆ ಹಾಕೋಣ. ಓಕೆ. ಇಲ್ಲಾಂದರೆ ಸೀದಂಗೆ ಆಗ್ಬಿಡುತ್ತೆ ಅದು. ಈಗ ಕಡಲೆಬೇಳೆ ಹಾಕ್ತಾ ಇದ್ದೀನಿ. ಈಗ ಹಿಂಗು ಹಾಕ್ತಾ ಇದ್ದೀನಿ. ಇದು ಬೇಸಿಕ್ ಎಣ್ಣೆ ಒಗ್ಗರಣೆ ಏನಾದರೂ ಮಾಡಿ ಎಣ್ಣೆ ರೆಡಿ ಇಟ್ಕೊಂಡ್ರೆ 20 ಮಿನಿಟ್ಸ್ಗಿನ್ನ ಕಮ್ಮಿ ಆಗ್ಬೋದು. ಭಾನುವಾರ ರೆಡಿ ಮಾಡಿ ಇಟ್ಕೊಂಡ್ಬಿಡೋದು, ಆಫೀಸ್ಗೆ ಹೋಗೋವಾಗ ಬರೀ ಅಕ್ಕಿ ಹಾಕೋದು. ಹೆಂಗೆ ಮಾಡಬೇಕು? ಎಷ್ಟು ಹಾಕಿದ್ರೂ ನೀನು ಅದು ಬೇಯಲೇಬೇಕಲ್ಲ. ಅದು ಇಲ್ಲಾಂದರೆ ತರಕಾರಿ ಮೊದಲು ಬೇಯಿಸಿಟ್ಕೋಬೇಕು, ಆಮೇಲೆ ಹಾಕ್ಬೇಕು. ಆದರೆ ಟೇಸ್ಟ್ ಚೇಂಜ್ ಆಗುತ್ತೆ, ಫ್ರೆಶ್ನೆಸ್ ಹೋಗುತ್ತೆ. ಫ್ರೆಶ್ನೆಸ್ಸಾ ರೋಸ್ಟ್ನೆಸ್ಸಾ? ಅಂದರೆ ಫ್ರೈ ಮಾಡಿ ಎರಡೂ. ಇವಾಗ ಮೆಣಸಿನ್ಕಾಯಿ ಹಾಕಿದ್ದೀನಿ. ಅಚ್ಕಾರದ ಪುಡಿ ಹಾಕಂಗಿಲ್ವಾ? ಅಚ್ಕಾರದ ಪುಡಿ ಚೆನ್ನಾಗಿದೆ. ಓಕೆ. ಈಗ ನಿನ್ನ ಸಾಸಿವೆ ನನ್ನ ಫೋನಿಗೆ ಸಿಡಿದು ಏನಾದರೂ ಆದರೆ ಏನು ಮಾಡೋಣ? ಈಗ ಈರುಳ್ಳಿ ಹಾಕ್ತೀನಿ. ಇದೊಂದು ಸ್ವಲ್ಪ ಬಾಡ್ದಂಗಾದರೆ ಕೆಂಪಾಗಿ ಉಳಿದಿರೋ ಐಟಮ್ಸ್ ಎಲ್ಲ ಹಾಕ್ಬಿಡೋದು ಅದರೊಳಕ್ಕೆ, ತರಕಾರಿಗೆ. ಫ್ಲೇವರ್ ಬಿಟ್ಕೊಳ್ಳಿಕ್ಕೆ ತರಕಾರಿಗಿಂತ ಮುಂಚೆ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿತ್ತು. ಈಗ ತರಕಾರಿ ಎಲ್ಲ ಎಲ್ಲ ಹಾಕ್ಬಿಡೋದಾ? ಒಂದೊಂದು ಟೈಮಲ್ಲಿ ಫ್ರೈ ಆಗುತ್ತಲ್ವಾ? ಇಲ್ಲ, ಇದರಲ್ಲಿ ಮತ್ತೆ ನೀರು ಹಾಕ್ಬಿಡ್ತೀವಲ್ಲ ಈಗ. ಓಕೆ. ನೀರು ಅಕ್ಕಿ ಎಲ್ಲ ಹಾಕಿ ಉಪ್ಪು ಹುಳಿ ಬೆಲ್ಲ ಎಲ್ಲ ಒಟ್ಟಿಗೆ ಹಾಕ್ಬಿಡೋದು. ಸೊ ಇದು ತರಕಾರಿ ಒಟ್ಟಿಗೆ ಹಾಕ್ಬೋದು, ಫ್ರೈಯಿಂಗ್ ಸೀಕ್ವೆನ್ಸ್ ಏನಿಲ್ಲ. ಇದಕ್ಕೆ ಸೋಡಾ ಬೇಕು ಅಂದರೆ ಹಾಕೋರು ಹಾಕ್ಬೋದು. ಸೋಡಾ ಹಾಕಲ್ಲ. ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಅಂದರೆ ಬೆಂದಿಲ್ಲ ಅಂದರೆ. ಹಾಂ, ಓಕೆ ಓಕೆ. ತರಕಾರಿ ಬೇಯಬೇಕು ಅಂದರೆ ಒಂಚೂರು ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ಈಗ ನೆಕ್ಸ್ಟ್ ನೀರು ಹಾಕೋಣ. ಓಕೆ ಮಮ್ಮಿ. ನೀರು ಹಾಕಿ ಈಗ ಮುಚ್ಚಿಟ್ಬಿಡ್ಬೇಕಾ? ಎಲ್ಲ ಹಾಕಿ ಮುಚ್ಚಿಬಿಡೋದು, ಪೂರ ಮುಚ್ಚಲ್ಲ, ಸ್ವಲ್ಪ. ಅಕ್ಕಿ ಹಾಕಿದ್ಮೇಲೆ ಹುಳಿ ಎಲ್ಲ ಹಾಕೋದಾ? ಎಲ್ಲ ಹಾಕ್ಬಿಟ್ಟು ಸೀಕ್ವೆನ್ಸ್ ಏನಿಲ್ಲ, ಅಕ್ಕಿನೂ ಹಾಕ್ಬೋದು ಹುಳಿನೂ ಹಾಕ್ಬೋದು ಒಟ್ಟಿಗೆ. ಎನಿವೇಸ್ ಎಲ್ಲ ಬೆಲ್ಲ ಹುಳಿ ಉಪ್ಪು ಎಲ್ಲ ಹಾಕ್ಬಿಡೋದು ಈಗ. ಓಕೆ. ಬೇಕಿದ್ರೆ ನೀರು ಬಿಸಿ ಮಾಡಿ ಇಟ್ಕೋಬೋದು, ಇನ್ನು ಬೇಗ ಆಗ್ಬೋದು ಅಂದರೆ ನೀರು ಒಂಚೂರು ಬಿಸಿ ಮಾಡಿ ಇಟ್ಕೋಬೋದು. ಓಕೆ. ಇದು ಕುದಿ ಬರೋ ಅಷ್ಟರಲ್ಲಿ ಲೇಟ್ ಆಗುತ್ತೆ ಅನ್ನೋದಾದರೆ. ಈಗ ಬೆಲ್ಲ ಹಾಕ್ತಾಯಿದ್ದೀನಿ, ಉಪ್ಪು ಹಾಕ್ತಾಯಿದ್ದೀನಿ. ಈಗ ಹುಳಿ ನೋಡ್ಕೊಂಡು ಹಾಕ್ಕೋಬೇಕು. ನಮಗೆ ಕೆಲವೊಂದು ಹುಳಿ ಭಾಳ ಹುಳಿ ಇರುತ್ತೆ, ಕೆಲವೊಂದು ಸ್ವೀಟ್ ಆಗಿರುತ್ತೆ. ಓಕೆ. ಸೊ ಸುಮ್ಮನೆ ಈಗ ಒಂದು ಸ್ವಲ್ಪ ಕಲಸಿ ಮುಚ್ಚಿಟ್ಬಿಡೋದಾ? ಸ್ವಲ್ಪ ಈಗ ಒಂದು ಸ್ವಲ್ಪ ಗ್ಯಾಪ್ ಇಟ್ಕೊಂಡು ಮುಚ್ಚಂಗೆ ಉಕ್ದಿರ. ಹೌದು, ಆಗಾಗ ಕೈ ಬೆರೆಸ್ತಾ ಇದ್ರೆ. ಸೊ ಇವಾಗ ಇಲ್ಲಿಂದ ಒಂದು 10 ನಿಮಿಷ ಬೇಕಾ?
ಇನ್ನು 15 ನಿಮಿಷ ಬೇಕಾ? ಕುದಿ ಬರಬೇಕು. ಕುದಿ ಬಂದ ಮೇಲೆ ಒಂದು 10 ನಿಮಿಷ ಅಷ್ಟೊತ್ತಿಗೆ 10-15 ನಿಮಿಷದಲ್ಲಿ ಬೆಂದೋಗುತ್ತೆ ಅಕ್ಕಿ. ಓಕೆ, ಈಗ ಒಂದು ಅರ್ಧ ಮುಚ್ಚೋಣ, ಅದು ಸ್ಟೀಮ್ ಹೋಗಂಗೆ. ಬಿಡು. ಸೊ ಇದು ಕುದೀತಾ ಇದೆ ಇವಾಗ. ಫ್ಲೇಮ್ ಹೇಗಿರಬೇಕು? ನಾರ್ಮಲ್ ಮೀಡಿಯಮ್ ಫ್ಲೇಮ್. ಮೀಡಿಯಮಲ್ಲಿ. ಓಕೆ, ಸೊ ಇವಾಗ ಕುದಿ ಬಂದಿದೆ. ಈ ಸ್ಟೇಜಲ್ಲಿ ಸ್ವಲ್ಪ ನೀರು ಸ್ಪೂನಲ್ಲಿ ತಗೊಂಡು ಟೇಸ್ಟ್ ಮಾಡಬೇಕು, ಉಪ್ಪು, ಹುಳಿ, ಖಾರ, ಬೆಲ್ಲ ಎಲ್ಲ ಬ್ಯಾಲೆನ್ಸ್ ಆಗಿದೆಯಾ ಅಂತ. ಇನ್ ಕೇಸ್ ಆಗಿಲ್ಲ ಅಂದರೆ ಏನು ಮಾಡಬೇಕು? ಎಕ್ಸ್ಟ್ರಾ ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು. ಇದು ಉಪ್ಪು, ಹುಳಿ ಮತ್ತು ಬೆಲ್ಲ ಹಾಕ್ಕೋಬೋದು. ಖಾರ ಕಮ್ಮಿ ಆಗಿದ್ರೆ ಅದು ಮೆಣಸಿನ್ಕಾಯಿ ಒಂದೆರಡು ಎಕ್ಸ್ಟ್ರಾ ಹೆಚ್ಚಾಕ್ಕೋಬೋದು. ಸುಮ್ಮನೆ ಹೆಚ್ಚಿ ಇವಾಗ ಕುದಿಯೋಕೆ ಹಾಕ್ಕೋಬೋದು. ಓಕೆ, ಡನ್. ನೆಕ್ಸ್ಟ್ ಈಗ ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿದ್ದೀವಲ್ಲ ಅದೆಲ್ಲ ಹಾಕ್ತಾ ಇದ್ದೀನಿ. ಇದು ಇವಾಗ ಯಾಕೆ ಹಾಕಿದ್? ಮುಂಚೆ ಯಾಕೆ ಹಾಕಲಿಲ್ಲ? ಮುಂಚೆ ಹಾಕಿದ್ರೆ ಅದು ಫ್ರೈ ಆಗಿಬಿಡುತ್ತೆ, ಪಿಚಿ ಪಿಚಿ ಆಗುತ್ತೆ, ಅದರದ್ದೇ ಬೇರೆ ಥರ ಸ್ಮೆಲ್ ಬರೋಕ್ಕೆ ಶುರುವಾಗುತ್ತೆ. ಓಕೆ, ಈಗ ಇದು ಕುದ್ದೀತಾ ಇದೆ. ಈಗ ಮತ್ತೆ ಕಲಿಸ್ಬಿಟ್ಟು ಮುಚ್ಚಿಬಿಡೋದ ಮಮ್ಮಿ? ಹೌದು. ಓಕೆ, ಇನ್ನು 10 ಮಿನಿಟ್ಸ್ ಹೋಗ್ಬೇಕಲ್ಲ? ಹಾಂ, ನಮ್ಮ 10 ಮಿನಿಟ್ಸ್ಗಿಂತ ಮುಂಚೆನೇ ಹಸಿವಾದ್ರೆ ಏನು ಮಾಡೋದು? ಆವಾಗ ಏನು ಮಾಡೋಕ್ಕಾಗುತ್ತೆ? ವೆಯ್ಟ್ ಮಾಡಬೇಕಷ್ಟೆ. ಸೊ ಈಗ ಸ್ವಲ್ಪ ನೀರು ಏನು ಆವಿ ಆಗ್ತಾ ಇದ್ದಂಗೆ ಫ್ಲೇಮು ಮಿನಿಮಮ್ ಇಟ್ಬಿಟ್ಟಿದ್ದೀವಿ, ಸಿಮ್ಗೆ. ಈಗ ಸಿಮ್ಗಿದೆ ಅದು. ಇಲ್ಲಾಂದರೆ ಇದು ಬೇಗ ತಳ ಹತ್ತುತ್ತೆ, ಆವಿ ಆಗಿದೆ ಅಲ್ವಾ. ಈಗ ಇನ್ನೊಂದು ಸತಿ ಮಧ್ಯದಲ್ಲಿ ಬೆರೆಸೋಣ. ಈ ಸ್ಟೇಜಲ್ಲಿ ವಾಟರ್ ಲೆವೆಲ್ ಆಲ್ಮೋಸ್ಟ್ ಕಮ್ಮಿ ಆಗಿಬಿಟ್ಟಿದೆ, ಫುಲ್ಲು ಅನ್ನ ಆಗಕ್ಕೆ ಶುರು ಆಗಿಬಿಟ್ಟಿದೆ. ಸೊ ಈಗ ಫುಲ್ ಮುಚ್ಚಿಬಿಡೋದು. ಸೊ ಅದು ಸ್ಟೀಮ್ ಒಳಗಡೆ ಹಾಗೆ ಬಂದು ಅನ್ನ ಆಗುತ್ತೆ. ಈಗ ನೀರು ಫುಲ್ಲು ಆವಿ ಆಗಿದೆ, ಆಲ್ಮೋಸ್ಟ್ ಫುಲ್ಲು. ಮುಚ್ಚಿ ಕುಕ್ ಮಾಡಿದ್ದಕ್ಕೆ ತಳ ಹತ್ತಿದಿರ ಜಸ್ಟ್ ಒಂದು ಕ್ವಿಕ್ ಸ್ಟರ್. ಈ ಸ್ಟರ್ ಮಾಡೋವಾಗ ಒಂದು ಅಂದಾಜಾಗಿಬಿಡುತ್ತೆ ಎಷ್ಟು ಇನ್ನೂ ನೀರು ಆವಿ ಆಗಬೇಕಂತ. ಎಲ್ಲ ಆಗಿಬಿಟ್ಟಿದೆ, ಜಸ್ಟ್ ಲಾಸ್ಟ್. ಕುಲ್ಜಾ ಸಿಮ್. ಓ, ಸ್ವಲ್ಪ ಇದೆ, ಅದೇ ಬರ್ತಾ ಇರ್ತಲ್ಲ ನೀರು, ಅದನ್ನೇ ಬಿಡ್ತಾ ಇದ್ದು ನಾವು ಇದು ಮಾಡಬೇಕು, ಬೆರೆಸ್ತಾ ಇದ್ರೆ ಅದೇ ನೀರಿಗೆ. ಈಗ ಲಾಸ್ಟ್ ಬೆರ್ಸಿಂಗ್ ಅಷ್ಟೇನಾ? ಆಲ್ಮೋಸ್ಟ್ ಈಗ ಕಚ್ಕೊಳ್ಳೋಕ್ಕೆ ಅದು ಆ ಸ್ಟೇಜಿಗೆ ಬಂದಿದೆ. ಸೊ ಇನ್ನು ಮುಚ್ಚೋದಿಲ್ಲ ಅಲ್ಲ ಮಮ್ಮಿ? ಮುಚ್ಚಬೇಕು, ಅದೆಲ್ಲ ಮುಚ್ಚಬೇಕಾ? ಹೌದೌದು, ಇನ್ನೂ ಸ್ವಲ್ಪ ಅಗಲಿದೆಯಲ್ಲ. ಸೊ ಈ ಸ್ಟೇಜಲ್ಲಿ ಕಾಳು ಟೆಸ್ಟ್ ಮಾಡಬೇಕು, ಅಗ್ಲಗ್ಲಿದೆಯಾ, ಅನ್ನ ಆಗಿದೆಯಾ ಅಂತ. ಇನ್ ಕೇಸ್ ಅಗ್ಲಗ್ಲಿದ್ರೆ ಸ್ವಲ್ಪ ನೀರು ಚಿಮ್ಗಿಸ್ಬಿಟ್ಟು ಮತ್ತೆ ಮುಚ್ಚಿ ಕುಕ್ ಮಾಡಬೇಕು ಲೋ ಫ್ಲೇಮಲ್ಲಿ. ಚೆನ್ನಾಗಿದ್ರೆ ಊಟ ಮಾಡಬೇಕು, ಮುಗೀತು ಅಷ್ಟೆ. ನನಗೆ ಸ್ವಲ್ಪ ಖಾರ ಇದೆ ಅನಿಸ್ತಿದೆ. ಸೊ ಈಗ ಬ್ಯಾಲೆನ್ಸ್ ಮಾಡ್ಬೋದು, ಸ್ವಲ್ಪ ಉಪ್ಪು ಹಾಕಿ. ಕರೆಕ್ಟ್? ಓಕೆ, ಈಗ ಕ್ಲೋಸ್, ಲಾಸ್ಟ್ ಕ್ಲೋಸಿಂಗ್ ಇದು. ಸೊ ಈಗ ಓಕೆ, ಅಕ್ಕಿ ಉಸ್ಲಿ ರೆಡಿಯಾಗಿದೆ. ಟೇಸ್ಟು ಎಲ್ಲ ಬ್ಯಾಲೆನ್ಸ್ ಮಾಡಿ ಆಗಿದೆ. ನೋಡಿ, ಕೆಳಗಡೆ ತಳದಲ್ಲಿ ನೀರಿಲ್ಲ, ಎಲ್ಲ ಅನ್ನನೂ ಆಗಿದೆ. ಸೊ ಅಕ್ಕಿ ಉಸ್ಲಿ ರೆಡಿ.